ಸ್ವಾಗತ ವೀಕ್ಷಕರೇ. ನಾವು ಮಾತನಾಡ್ತಾ ಇರೋ ವಿಚಾರ ಹನಿ ಟ್ರ್ಯಾಪ್ಗೆ ಒಳಗಾದಂಥವರು ಕೂಡ ತಮ್ಮ ಕಥೆಯನ್ನು ಹೇಳ್ಕೊಡ್ತಾ ಇದ್ರು. ಶಿವಮೊಗ್ಗದ ಇನ್ಸಿಡೆಂಟ್ನ ಇಟ್ಕೊಂಡು ನಾವು ಮಾತನಾಡ್ತಾ ಇದ್ವಿ. ಆದರೆ ಟ್ರ್ಯಾಪ್ಗೆ ಬಳಸುವಂತಹ ಯುವತಿಯರು ಕೂಡ ಟ್ರ್ಯಾಪ್ಗೆ ಒಳಗಾದಂಥವ್ರೆ ಅನ್ನುವಂಥದ್ದು ಬಹಳ ದೊಡ್ಡ ದುರಂತ. ಹಾಗಾಗಿ ಇದಕ್ಕೆಲ್ಲ ಕಡಿವಾಣ ಯಾವಾಗ, ಹೇಗೆ, ಶಿಕ್ಷೆ ಯಾಕಾಗ್ತಿಲ್ಲ, ಹಲವು ಪ್ರಶ್ನೆಗಳು ಉತ್ತರ ಕಂಡುಕೊಳ್ಳುವಂತಹ ಪ್ರಯತ್ನ ಈ ಚರ್ಚೆಯ ಮೂಲಕ. ಈಗ ನಮ್ಮೊಂದಿಗೆ ಒಬ್ಬರು ಕಾಲರ್ ಇದ್ದಾರೆ, ಪಬ್ಲಿಕ್ ಕಾಲರ್. ನಮಸ್ಕಾರ ಮೇಡಮ್. ನಮಸ್ಕಾರ. ಹೇಳಿ 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 ಸರ್. ಮೇಡಮ್, ನನ್ಗೂ ಕಾಲ್ ಬಂದಿತ್ತು, ತುಮಕೂರು ಜಿಲ್ಲೆ. ನನ್ನ ಮೊಬೈಲ್ ಆಟೋಮೆಟಿಕ್ ರೆಕಾರ್ಡ್ ಆಗುತ್ತೆ. ಓಕೆ. ಫಸ್ಟ್ ಅವನು ಪರಿಚಯ ಆದ ನನ್ಗೆಲ್ಲ ಒಂದ್ ಕಡೆ ಡೈರೆಕ್ಟ್. ಆಮೇಲೆ ಡ್ರೈವರ್ ಕೆಲಸ ಕೊಡ್ತೀವಿ ನಿಮ್ಗೆ 15,000 ನಿಮ್ಮೂರಲ್ಲಿ ಯಾರೋ ಇದ್ರೆ ಹೇಳಿ ಅಂದ. ಆಮೇಲೆ ನಾನು ಅವ್ರ ಹೆಂಡತಿ ಮಾತಾಡ್ತಿರೋದು ಅಂತ ಸಾಯಂಕಾಲ 7 ಗಂಟೆ ಫೋನ್ ಬಂತು. ಸುಷ್ಮಾ ಅಂತ, ಮದ್ಗಿರಿ ಅಂತ ಹೇಳಿದ್ರು. ಅವರು ಫುಲ್ ಏನು ಕೆಟ್ಟ ರೀತಿಲಿ ಮಾತಾಡಿದ್ರು. ನಾನು ಫೋನ್ ಕಟ್ ಮಾಡ್ಬಿಟ್ಟು ಆಮೇಲೆ ಇನ್ನು 2 ದಿವಸ ಆಯ್ತು, ಹೊಸ ವರ್ಷ ಟೈಮಲ್ಲಿ. ಆಮೇಲೆ ಫೋನ್ ಬರ್ತಲೇ ಇತ್ತು. ನಾನು ಪೊಲೀಸ್ನವ್ರ ಹತ್ರ ಕೇಳಿದೆ. ನಾನು ಫ್ರೆಂಡ್ ಒಬ್ಬ ಸೈಮನ್ ಅಂತ ಇದ್ದಾರೆ ತುಮಕೂರಲ್ಲಿ. ಅವ್ರು ಕೇಳಿದಾಗ ಕುಮಾರ್ ರೆಕಾರ್ಡ್ ಮಾಡ್ಕೊಂಡ್ರು. ನಾನ್ ರೆಕಾರ್ಡ್ ಆಯ್ತು, ಅವ್ರೇನೇನ್ ಮಾತಾಡ್ತಾರೆ ಏನು ಎತ್ತ ಅಂತ ಅವ್ರು ಕರೆದ್ರು. ನನ್ ಗಂಡ ಇರಲ್ಲ ಮನೆಯಲ್ಲಿ, ಬನ್ನಿ ಅಂತ. ಆಮೇಲೆ ಹಿಂಗೆಲ್ಲ ನೈಟ್ ಎಲ್ಲ ಹಿಂಗಾಗುತ್ತೆ, ಬೆಳಗ್ಗೆ ಹಿಂಗ್ ಸ್ನಾನ ಮಾಡ್ಸೋ ಟೈಮಲ್ಲಿ ಎಲ್ಲ ಅಂದ್ರು. ನನಗೆ ಡೌಟ್ ಬಂದು 4 ಜನ ಹತ್ರ ಕೇಳಿದೆ. ಆಮೇಲೆ ಕುಮಾರ್ ಹೋಗ್ಬೇಡ ನೀವು ದಯವಿಟ್ಟು ಅಂತ ಹೇಳಿದ್ರು ಅವರು. ನಾನು ರೆಕಾರ್ಡ್ ಇದೆ, ಮತ್ತೆ 3 ದಿವಸ ಮುಂಚೆ ನನಗೆ ಮೆಸೇಜ್ ಬಂದಿದೆ ಗುಡ್ ಮಾರ್ನಿಂಗ್ ಅಂತ. ನಾನು ಇವತ್ತು ಫೋನ್ ಮಾಡಿದೆ. ಆಮೇಲೆ ನನಗೆ ಪೊಲೀಸ್ನವ್ರು ಏನ್ ಹೇಳಿದ್ರು ಅಂದ್ರೆ, ನೀನು ಯಾವುದೇ ರೀತಿಯಾದ ಕಾಲ್ ಎತ್ಬೇಡ ಅವ್ರದ್ದು, ಅವ್ರು ಮತ್ತೆ ನೀನು ಫೋನ್ ಮಾಡಲ್ಲ ಅಂದ್ರು. ಮೇಡಮ್, ಮಾಲೆ ಒಂದ್ 8-10 ದಿವಸ ಆಯ್ತು ಫೋನ್ ಬಂದಿರಲ್ಲ. ನಿನ್ನೆ ಮೆಸೇಜ್ ಬಂದಿದೆ. ಅಲ್ಲ ಅಂದ್ರೆ ನಿಮಗೆ ಕಾಲ್ ಮಾಡಬೇಡಿ ಅಂದ್ರು ಪೊಲೀಸರು, ಆದ್ರೆ ಅಲ್ಲಿ ಇದೆ, ನಂಬರ್ ಇದೆ, ಯಾರಿಂದ ಬಂದಿದೆ ಅನ್ನೋದು ಮೆಸೇಜ್ ಇದೆ, ಆ ಕರೆ ರೆಕಾರ್ಡ್ ಆಗಿದೆ, ಅದನ್ನ ಇಟ್ಕೊಂಡು ಏನಾದ್ರು ಕೇಸ್ಗೆ ಮುಂದಾಗ್ಲಿಲ್ವಾ ಅವರು? ಮೇಡಮ್, ನಮ್ಮ ಸ್ನೇಹಿತರು, ಪಾಪ ನನಗೆ ಆತ್ಮೀಯ ಸ್ನೇಹಿತರು, ಆ ಸ್ಟೇಷನ್ ಅಲ್ಲ. ಅವ್ರ ಏನ್ ಹೇಳಿದ್ರು ಅಂದ್ರೆ, ನನಗೆ ಬಹಳ ಆತ್ಮೀಯ ಸ್ನೇಹಿತರು ಅವರು. ನಾವೇನಾದ್ರೂ ಅವ್ರ ಸ್ನೇಹಿತರಾಗಿ ಸಜೆಸ್ಟ್ ಮಾಡಿದ್ರು. ಅವ್ರ ಏನ್ ಹೇಳಿದ್ರು ಅಂದ್ರೆ, ಹೋಗ್ಬೇಡ ನೀನ್ ದಯವಿಟ್ಟು, ಅಲ್ಲಿ ಕಾಲಿಕ್ತೆ ಅಂದ್ರೆ ನೀನ್ ಮುಗೀತು, ವಿಡಿಯೋ ಮಾಡ್ತಾರೆ, ಮತ್ತೊಂದ್ ಮಾಡ್ತಾರೆ, ಅವಾಗ ನಿನ್ನ ದುಡ್ಡು ಕೇಳ್ತಾರೆ, ದುಡ್ಡು ಕೊಡ್ಬೇಕಾಗುತ್ತೆ. ನಾವು ಇಂಥವೆಲ್ಲ ಬೇಧಿಸಿದೀವಿ, ಅದನ್ನ ನಡೀತಾ ಇದೆ. ನಮ್ಮ ಸರೌಂಡಿಂಗ್ ಬಂದ್ರೆ ನಾವ್ ಮಾಡ್ತೀವಿ ಆ ಕೆಲ್ಸನ ಅಂತ ಹೇಳಿದ್ರು. ಅದರಿಂದ ಮದ್ಗಿರಿ ಆಗೋದ್ರಿಂದ ನೀನು ಯಾವ್ದೇ ರೀತಿ ಕಾಲಿಕ್ಬೇಡ ಅಲ್ಲಿ ಅಂತ ಹೇಳಿದ್ರು. ನಾನು ಒಬ್ಬ ಓದಿರೋನಾಗಿ ಕಾಲ್ ಇಡ್ಲಿಲ್ಲ ಅಲ್ಲಿ. ನಾನು ಇಟ್ಟ ಆಮೇಲೆ ಕರೆ ಬರ್ತಲೇ ಇತ್ತು. ನಾನ್ ಹೆಂಗೆ ಹುಡುಗಿ ಹತ್ರ ಮಾತಾಡ್ತೀನೋ, ಹುಡ್ಗನು ಹಂಗೆ ಮಾತಾಡೋನು. ಗಂಡ ಅಂತ ಹೇಳಿ ಅವನೊಬ್ಬ ಮಂಜು ಅಂತ ಅವನ ಹೆಸರು, ಹುಡುಗಿ ಹೆಸರು ಸುಷ್ಮಾ. ಮಾತಾಡ್ತಲೇ ಇದ್ರು ಯಾವಾಗ್ಲೂ. ನಾನು ಹುಡುಗಿ ಹತ್ರ ಹೆಂಗ್ ಮಾತಾಡ್ತೀನೋ, ಹುಡ್ಗನು ಹಂಗೆ ಕೇಳೋನು, ಏನ್ ಮಾಡ್ತೀಯಾ ಬರ್ತೀಯಾ, ಆಮೇಲೆ ಮಕ್ಳಿಲ್ಲ ನಮ್ಗೆ, ಮಕ್ಳು ಮಾಡ್ಕೊಡು ಅಂತಾನು ಮಾತಾಡ್ತಿದ್ರು. ನಾನು ಎಲ್ಲಾ ರೀತಿಯಲ್ಲೂ ತಮ್ಮನ್ನ ಟ್ರ್ಯಾಪ್ ಮಾಡುವಂತದಕ್ಕೆ ಪ್ರಯತ್ನ ನಡೆಯಿತು. ಎಲ್ಲಾ ರೀತಿಯಾದ ಟ್ರ್ಯಾಪ್ ಮಾಡ್ತಾ ಇದ್ರು ಅವ್ರು. ಯಾವ ರೀತಿ ಏನು, ಈಗ ಏನು ಸೆಕ್ಸ್ ಬಗ್ಗೆ ಮಾತಾಡೋದು ಪ್ರತಿಯೊಂದು ಮಾತಾಡ್ತಿದ್ರು. ನಾನು ರೆಕಾರ್ಡ್ ಇದೆ ನನ್ನ ಮೊಬೈಲ್, ಒಂದು 15-20 ರೆಕಾರ್ಡ್ ಇದೆ. ಆಮೇಲೆ ನಾನು ಒಂದ್ ದಿವಸ ಹೋಗೋಣ ಮದ್ಗಿರಿ ಸ್ಟೇಷನ್ ಕುಂತ್ಕೊಂಡ್ ಮಾತಾಡೋಣ, ಮುಂದೆ ಯಾವ್ದೋ ಜನಗಳಿಗೆ, ಯಾವ್ದೋ ಓದಿಲ್ದವ್ರಿಗೆ, ಏನೋ ಕಾಮರ್ಸಿಸ್ಟ್ ಹೋಗಿ ಕುಂತ್ಕೊಂಡು ಹೋಗಿ ಅಲ್ಲೇನೋ ಆಗ್ಬಿಡೋದು ಅಂದ್ಬಿಟ್ಟು ಸಾಹೇಬ್ರ ಹತ್ರ ಮಾತಾಡೋಣ, ಇನ್ಸ್ಪೆಕ್ಟರ್ ಹತ್ರ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಓಕೆ. ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ದೀರಾ ತಾವು? ಹೇಗೆ? ಇಲ್ಲ ಮೇಡಮ್, ಏನ್ ಕಂಪ್ಲೇಂಟ್ ಕೊಟ್ಟಿಲ್ಲ. ನಾನು ತಿರ್ಗಾ ಯಮುನ ಹತ್ರ ಹೇಳ್ದೆ, ನಾನು ನೀವು ಮಾತಾಡೋದು ರೆಕಾರ್ಡ್ ಆಗಿದೆ ಹಂಗೆ ಹಿಂಗೆ ಅಂದಿದ್ಕೆ ನನ್ನ ಹತ್ರ ರೆಕಾರ್ಡ್ ಇದೆ ಕಟ್ ಮಾಡ್ಬಿಟ್ರು, ಫೋನೇ ಬಂದಿಲ್ಲ ಇದುವರೆಗೂ. ಓಕೆ, ಹೆದರಿದ್ದಾರೆ ಅನ್ನೋದು. ಹೌದೌದು. ಎಲ್ಲೋ ಒಂದು ಕಡೆ ಬಹುಶಃ ತಮ್ಮಂತೆನೆ ಎಚ್ಚೆತ್ತುಕೊಂಡಲ್ಲಿ ಈ ತರ ಟ್ರ್ಯಾಪ್ಗೆ ಒಳಗಾಗುವಂಥದ್ದು ತಪ್ಪುತ್ತೆ ಅಂತ ಅನಿಸುತ್ತೆ. ಬಹುಶಃ ಇದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯ ಕೂಡ ನಿಮ್ಮಂಥವರಿಂದ ಆಗ್ಬೇಕಾ ಅಂತ. ಅಲ್ಲ ಮೇಡಮ್, ನಾವು ಜನಗಳಿಗೆ ಏನ್ ಹೇಳೋದು ಅಂದ್ರೆ, ಫೋನು ಆಟೋಮೆಟಿಕ್ ಆಗಿ ಬಂದ್ಬಿಟ್ರೆ, ಏನೋ ಒಂದ್ ಅವ್ರು ಹೇಳ್ಬಿಟ್ರೆ ವ್ಯಾಮೋಹಕ್ಕೆ ಒಳಗಾಗಿ ಹೋಗ್ಬಾರ್ದು. ಅಲ್ಲಿಗೆ 4 ಜನ ಸಜೆಷನ್ ತಿಳ್ಕೊಬೇಕು, ಎಚ್ಚರಿಕೆಯಲ್ಲಿ ಇರ್ಬೇಕು. ಹೌದು, ಒಳ್ಳೇದ ಕೆಟ್ಟದ ಏನಂತ. ಈಗ ನಮ್ಮ ಪೊಲೀಸ್ನವ್ರು ಹೇಳಿದ್ರೆ, ಈ ಸೈಮನ್ ಅಂತ ಏನ್ ಹೇಳಿದ್ರು, ಅಂತವ್ರು ಇರ್ತಾರೆ ಎಲ್ಲಿ. ಎಲ್ಲೋ ಒಂದ್ ಕಡೆ ತಾವು ಕಂಪ್ಲೇಂಟ್ ಕೊಟ್ರೆ ಆ ನಂಬರ್ ಆಧಾರದ ಮೇಲೆ ಹಿಡಿಬಹುದಿತ್ತಲ್ವಾ? ಹಿಡಿಬಹುದಿತ್ತು ಮೇಡಮ್. ಯಾಕಂದ್ರೆ ನಾನು ಹಿಡಿಬಹುದಿತ್ತು ಅಂದ್ರೆ, ಅವ್ರು ಒಳ್ಳೆಯವರ ಕೆಟ್ಟವರ ಇನ್ನ ಅವ್ರಿಗೆ ಗೊತ್ತೇ ಇಲ್ಲ. ಈಗ ಹಿಡ್ಕೊಂಡ್ರೆ ಗೊತ್ತಾಗುತ್ತೆ ಒಳ್ಳೆಯವರ ಕೆಟ್ಟವರ ಅಂತ. ಒಳ್ಳೆ ರೀತಿಲಿ ಕೇಳಿರ್ಬೋದು, ಕೆಟ್ಟ ರೀತಿಲಿ ಕೇಳಿದ್ರು, ನಮ್ಗೆ ಯಾಕೆ ಅಂತ ನಾವು ಬಿಟ್ಬಿಡ್ತೀವಿ ಮೇಡಮ್. ಈಗ ನಾವ್ ಹೋಗೋದು ಸ್ಟೇಷನ್ಗೆ, 4 ಜನ ನೋಡೋದು, ಆಮೇಲೆ ಪೊಲೀಸ್ನವ್ರು ಏನ್ ಮಾಡ್ತಾರೆ, ನಿನ್ಗೆ ಯಾಕೆ ಬಂದಿತ್ತು, ನೀನ್ ಯಾಕೆ ಫೋನ್ ಎತ್ತಿದ್ರಿ, ನೀನ್ ಯಾಕೆ ಮಾತಾಡಿ. ನಮ್ಮೊಂದಿಗೆ ನಿವೃತ್ತ ಪೊಲೀಸ್ ಅಧಿಕಾರಿ ಸಂಗ್ರಾಮ್ ಸಿಂಗ್ ಅವರು ಇದ್ದಾರೆ, ಅವರು ಸಜೆಸ್ಟ್ ಮಾಡ್ತಿದ್ದಾರೆ. ಹೇಳಿ ಸರ್. ನಮಸ್ಕಾರ ಇವ್ರೆ. ಯಾಕೆ ಹೆದರ್ಕೊಳ್ತೀರಿ ನೀವು? ಗಂಡಸರಿದ್ರಲ್ಲ, ಹೋಗಿದೆ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡಿ. ನೀವು ಕಂಪ್ಲೇಂಟ್ ಕೊಟ್ಟರೆ ಸಹ ಪೊಲೀಸ್ನವರು ನಿಮ್ಮ ಒಂದು ಹೆಸರು ಮತ್ತೆ ವಿಳಾಸ ಎಲ್ಲ ಬಹಳ ಗುಪ್ತವಾಗಿರ್ತಾರೆ, ಬೇರೆಯವ್ರಿಗೆ ಯಾರಿಗೂ ಹೇಳೋದಿಲ್ಲ. ನಿಮ್ಮಂತ ಅವರು ಈ ಒಂದು ಸಮಾಜದಲ್ಲಿ ಇಂಥ ಒಂದು ಕೃತ್ಯಗಳನ್ನ ನಾವು ತಡಿಬೇಕು ಅಂತ ಹೇಳಿದ್ರೆ, ಸಮಾಜದಲ್ಲಿ ನೀವೆಲ್ಲ ಮುಂದೆ ಬರಬೇಕು.
ನೀವು ಮುಂದೆ ಬಂದ್ರೆ ನಾವು ಇಂತಹ ಒಂದು ಕೃತ್ಯಗಳನ್ನೆಲ್ಲ ನಾವು ತಡೆಗಟ್ಟಬಹುದು ಪೊಲೀಸ್ನವರು. ಇಲ್ಲ ನಾನು ಹೋಗ್ತೀನಿ, ನಾಳೆ ಹೋಗ್ತೀನಿ, ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ, ರೆಕಾರ್ಡ್ ತೋರಿಸ್ತೀನಿ ಅವ್ರಿಗೆ, ನಾನ್ ಮಾತ್ರ ರೆಕಾರ್ಡ್ ಇದೆ. ನಾಳೆ ದಿವಸ ನನ್ ಮೇಲೆ ಏನಾದ್ರು ಬರ್ಬೋದಾ? ಬರಬಹುದಾ ಅಂತ ಭಯ ಅವ್ರಿಗೆ. ಏನು ಆಗಲ್ಲ ರೀ, ವಿ ವಿಲ್ ಗಿವ್ ಪ್ರೊಟೆಕ್ಷನ್. ಲಾ ನಿಮ್ಗೆ, ಕಾನೂನು ನಿಮ್ಗೆ ಪ್ರೊಟೆಕ್ಷನ್ ಕೊಡುತ್ತೆ. ನೀವು ಹಿಂಗ್ ಮಾಡಿದ್ರೆ ಸಮಾಜದಲ್ಲಿ ನೀವು ಇದನ್ನ ನೀವು ನಿಮ್ಮ ಒಳಗಡೆನೆ ಇಟ್ಕೊಂಡಿದೆ. ನೀವು ಯಾವ್ದನ್ನು ಹೇಳಿದ್ರೆ ಮಾಡ್ತು ಅಂತ ಹೇಳಿದ್ರೆ ಸಮಾಜ ನಾಳೆ ದಿವಸ ಗೊತ್ತಾದ್ರೆ ನಿಮ್ಗೆ ಕ್ವಶನ್ ಮಾಡುತ್ತೆ. ಏನ್ರಿ ನಿಮ್ಗೆಲ್ಲ ಗೊತ್ತಾದ್ರೇನು ಸಹ ನೀವು ಮಾಡಿಲ್ಲ. ಇವತ್ತು ಧೈರ್ಯವಾಗಿ ಇವತ್ತೇ ಪೊಲೀಸ್ ಹೋಗಿ ಕೊಡಿ, ನಾವು ನಿಮ್ಗೆ ಪ್ರೊಟೆಕ್ಷನ್ ಕೊಡ್ತೀವಿ ನಾವು. ಹೌದೌದು, ಯಾಕಂದ್ರೆ ನನ್ನಂತ ಹುಡುಗರು ನಾಳೆ ಅಂತ ಕೆಟ್ಟದ್ ಹೋಗೋದ್ ಬೇಡ. ಎಸ್, ನಿಜ. ಹೌದೌದು, ಆ ಜಾಗೃತಿ ಮೂಡ್ಲಿ ಅಂತ ಅನ್ನೋದು ನಮ್ಮ ಆಶಯ ಕೂಡ. ಥ್ಯಾಂಕ್ ಯು ಸೋ ಮಚ್, ತಾವು ತಮ್ಮ ಅಭಿಪ್ರಾಯವನ್ನ, ಅನುಭವವನ್ನ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಜಕ್ಕೂ ಬಹಳ ಅಚ್ಚರಿಯಾಗುತ್ತೆ ಸರ್. ಅಂದ್ರೆ ಈ ರೀತಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಯುವ ಜನತೆಯನ್ನ ಅಥವಾ ಯಾರನ್ನೇ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿಕೊಂಡು ಅವರನ್ನ ಟ್ರ್ಯಾಪ್ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಯಾಕಂತ ಹೇಳಿದ್ರೆ ಈಗ ಬೆಂಗಳೂರಲ್ಲಿ ಸೆಲೆಕ್ಟ್ ಮಾಡುವಾಗ ನಿಂತ್ಕೊಳ್ತಾರೆ, MG ರೋಡ್ ನಿಂತ್ಕೊಳ್ತಾರೆ, ಬ್ರಿಗೇಡ್ ರೋಡ್ ನಿಂತ್ಕೊಳ್ತಾರೆ, ಎಲ್ಲ ಮೈನ್ ಯಾವ್ದಾದ್ರು ಇಂಪಾರ್ಟೆಂಟ್ ಪಾಸ್ಟ್ ಲೊಕ್ಯಾಲಿಟೀಸ್ ಹತ್ರ ನಿಂತ್ಕೊಂಡಿದೆ, ಕಾರ್ ನಂಬರ್ ಅದೆಲ್ಲ ತಗೊಂಡಿದೆ, ಇದು ಮಾಡ್ತಾರೆ. ಯಾಕಂದ್ರೆ ಬಾಂಬೆನಲ್ಲೆಲ್ಲ, ಬಾಂಬೆ ಮತ್ತೆ ಡೆಲ್ಲಿನೆಲ್ಲ ಹಾಗೆ ಮಾಡೋದೆಲ್ಲ. ಬಾಂಬೆನಲ್ಲಿ ಪರ್ಟಿಕ್ಯುಲರ್ಲಿ ಅವನು ಹೇಗಿದ್ದಾನೆ ಅಂತ ಹೇಳಿದ್ರೆ ಒಳ್ಳೆ ಕಾರಲ್ಲ, ಆಡಿ ಕಾರಲ್ಲಿ ಓಡ್ತಾನೆ, ಆಡಿ ಕಾರು ನಂಬರ್ ತಗೊಳ್ತಾರೆ, ನಂಬರ್ ತಗೊಂಡೆ ಅಡ್ರೆಸ್ ತಗೊಳ್ತಾರೆ, ಒಂದು ಫೋನ್ ನಂಬರ್ ಸಿಗುತ್ತೆ, ಹೆಂಗು ತಗೊಂಡಿದೆ ಎಕ್ಸ್ಟ್ರಾಕ್ಷನ್ ಮಾಡೋದು. ಇದ್ರಲ್ಲೂ ಹಾಗೆ ಈಗ ನಮ್ಮ ಮಾತಾಡಿದವರು ಏನು ಒಳ್ಳೆಯವರು ಇರ್ಬೋದು, ಆದ್ರೆ ಯಾವುದಕ್ಕೆ ಒಳ್ಳೆತನ ಅಂತ ಹೇಳಿದ್ರೆ ಸಮಾಜಕ್ಕೆ ನಾನು ಒಳ್ಳೆತನ ಮಾಡ್ತೀನಪ್ಪ, ನಾನು ಕಂಪ್ಲೇಂಟ್ ಕೊಡ್ತೀನಿ, ಇಂಥವರೆಲ್ಲ ಇರಬಾರ್ದು ಹುಡುಗರು ಎಲ್ಲೋ ಒಂದು ಕಡೆ ಗಾಬರಿಗೊಂಡಿರ್ತಾರೆ. ಬಹುಶಃ ನಿಮ್ಮ ಮಾತುಗಳಿಂದ ಧೈರ್ಯವಾಗಿ ಕೊಡಬಹುದು ಅಂತ ಅನ್ಸುತ್ತೆ. ಸಹಾಯಕ್ಕೆ ನಿಂತ್ಕೊಳ್ತೀವಿ, ಕರೀ ನಾವು ಶಿವಮೊಗ್ಗ ಹೋಗ್ತೀವಿ, ನಾವು ಧೈರ್ಯ ಕೊಡ್ತೀವಿ. ಎಸ್ ಸರ್. ಮಂಜುಳಾ ಮೇಡಮ್, ಏನಂತೀರಿ ಈಗ ಮುಂದಿರುವಂತಹ ಹೆಜ್ಜೆ? ಅದೇ ಈಗ ಅವರೊಬ್ರು ಯಾರೋ ಮಾತಾಡಿದ್ರು, ಫೋನ್ ಕಾಲರ್, ನಿಮ್ಗೆ ನನ್ಗೆ ಈ ತರ ಬಂದಿದೆ ಕಾಲ, ಆದ್ರೂ ನಾನು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೆದರ್ತೀನಿ ಅಂತ. ಸುಮಾರು ಪ್ರಕರಣಗಳಲ್ಲಿ ಈ ರೀತಿ ಆಗುತ್ತೆ. ಪೊಲೀಸ್ ಸ್ಟೇಷನ್ಗೆ ಪದೇ ಪದೇ ಅಲಿಬೇಕಾಗುತ್ತೆ. ಅವ್ರು ನನ್ನನ್ನು ಯಾವ ರೀತಿ ನೋಡ್ತಾರೋ ಏನೋ, ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾನು ಕಂಪ್ಲೇಂಟ್ ಕೊಟ್ಟ ನಂತರದಲ್ಲಿ ಸುದ್ದಿಗಳು ಸ್ಪ್ರೆಡ್ ಆಗಿ ನನಗೆ ಯಾಕೆ ಫೋನ್ ಕಾಲ್ ಬಂತು ಅಂತ ಹೇಳಿ ನನ್ನನ್ನೇ ಅಪರಾಧಿಯಾಗಿ ನೋಡಬಹುದು ಅಂತ ಹೇಳಿ ಸಾಕಷ್ಟು ಜನಕ್ಕೆ ಭಯ ಇದೆ. ಸೊ ಅದನ್ನ ಬಿಟ್ಟು ಇವತ್ತು ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಿಕ್ಕೆ ಅವರು ಧೈರ್ಯ ಮಾಡಿ ಕಂಪ್ಲೇಂಟ್ ಅನ್ನ ಲಾಡ್ಜ್ ಮಾಡಿದ್ರೆ ಖಂಡಿತವಾಗಿ ಪೊಲೀಸ್ನವರು ಎನ್ಕ್ವೈರಿ ಮಾಡ್ಲಿಕ್ಕೆ ಈಸಿ ಆಗುತ್ತೆ, ಮತ್ತೆ ಇಂಥ ಪ್ರಕರಣಗಳನ್ನ ಅವಾಯ್ಡ್ ಮಾಡಬಹುದು. ಅದು ಬಿಟ್ಟು ನಾನು ಇಲ್ಲ ನನಗೆ ಬಂದ ಕಾಲು, ಅಯ್ಯೋ ನನಗೆ ಯಾಕೆ ಬೇಕಪ್ಪ ಊರು ಸಾಬರಿ ಅಂತ ಹೇಳಿ ಅವರು ಆ ಜವಾಬ್ದಾರಿಯಿಂದ ನುಡಿಸ್ಕೊಂಡ್ಬಿಟ್ರೆ ಈ ಅಮಾಯಕರು ಯಾರಿರ್ತಾರೆ ಅವರು ಬಲಿಪಶುಗಳು ಆಗ್ತಾ ಹೋಗ್ತಾರೆ. ಮತ್ತೆ ಈ ಹೆಣ್ಮಕ್ಳುಗಳನ್ನ ಮಿಸ್ಯೂಸ್ ಮಾಡ್ಕೊಳ್ಳುವಂಥದ್ದು, ಮತ್ತೆ ಹೆಣ್ಮಕ್ಳ ಮೂಲಕ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುವಂತಹ ಪರಿಸ್ಥಿತಿಗಳು ನಮ್ಮ ಸಮಾಜದಲ್ಲಿ ನಿರಂತರವಾಗಿ ನಡ್ಕೊಂಡು ಹೋಗುತ್ತೆ. ನನಗೆ ಯಾಕೆ ಬೇಕು ಊರು ಉಸಾಬಾರಿ ಅನ್ನೋದನ್ನ ಬಿಟ್ಟು, ಇಲ್ಲ ಎಲ್ಲರೂ ಕೂಡ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಅಂತ ತಗೊಂಡು ಇಂಥದ್ದು ಏನು ಫೋನ್ ಕಾಲ್ ಬಂದಿದೆ ಅದು ಇಮಿಡಿಯೇಟ್ ಆಗಿ ರೆಕಾರ್ಡ್ ಕೂಡ ಇದೆ ಅವ್ರ ಹತ್ರ, ಅಷ್ಟೇ ಸಾಕು ಎವಿಡೆನ್ಸ್ ಗೆ ಕಂಪ್ಲೇಂಟ್ ಅನ್ನ ಲಾಡ್ಜ್ ಮಾಡಬಹುದು. ಆ ರೀತಿಯ ಕಂಪ್ಲೇಂಟ್ ಲಾಡ್ಜ್ ಮಾಡುವಂತಹ ಪ್ರಯತ್ನಗಳನ್ನ ಯುವಕರುಗಳು ಮಾಡದೆ ಹೋಗ್ಬಿಟ್ರೆ ಖಂಡಿತವಾಗಿ ಇನ್ನು ಮುಂಬರುವ ದಿನಗಳಲ್ಲಿ ಇದು ಬೇರೆ ಬೇರೆ ರೀತಿಯ ಸ್ವರೂಪಗಳನ್ನ ಪಡ್ಕೊಂಡು ಇಡೀ ಸಮಾಜದ ಸ್ವಾಸ್ಥ್ಯವನ್ನ ಕೆಡಿಸ್ಬಿಡುತ್ತೆ. ಆ ಕಾರಣಕ್ಕೆ ಆಮೇಲೆ ಪೊಲೀಸರು ಕೂಡ ಸ್ವಲ್ಪ, ಪೊಲೀಸ್ ಠಾಣೆಗಳು ಕೂಡ ಸ್ವಲ್ಪ ಸುಧಾರಿಸಬೇಕು. ಯಾರು ಇಂತಹ ಕಂಪ್ಲೇಂಟ್ ಗಳನ್ನ ಕೊಡ್ತಾರೆ ಅವರಿಗೆ ಒಂದು ಶಬಾಷ್ಗಿರಿಯನ್ನ ಕೊಡುವಂತದ್ದು, ಅವ್ರನ್ನ ಸಮಾಧಾನವಾಗಿ ಕೂರಿಸಿ ಮಾತನಾಡಿ ನಿಮ್ಗೆ ಹೇಗ್ ಬಂತು ಏನ್ ಬಂತು ಅಂತ ಡೀಟೇಲ್ಸ್ ತಗೊಂಡು ಅದನ್ನ ಎನ್ಕ್ವೈರಿ ಮಾಡುವಂತದ್ದನ್ನ ಸ್ವಲ್ಪ ಸಮಾಧಾನವಾಗಿ ನಡ್ಕೊಳ್ಳುವಂತಹ ಪರಿಸ್ಥಿತಿ ನಮ್ಮ ಸಮಾಜದಲ್ಲಿ ನಿರ್ಮಾಣ ಆಗಬೇಕು. ಎಸ್ ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ತಾವು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಹಾಗೆ ಶಿವಮೊಗ್ಗದ ಸ್ಟುಡಿಯೋನ ಜಾಯ್ನ್ ಆದಂಥವ್ರಿಗೂ ಕೂಡ ತಾವು ಕೊನೆಯದಾಗಿ ಏನು ಹೇಳ್ತೀರಿ? ಸಮಾಜಕ್ಕೆ ನಿಜಕ್ಕೂ ಕೂಡ ಒಂದು ಸಂದೇಶ ಹೋಗ್ಬೇಕಾಗತ್ತೆ, ತಮ್ಮಗೆ ಟ್ರ್ಯಾಪ್ ಆಗಬಾರ್ದು ಅಂತಂದ್ರೆ ಏನು ಎಚ್ಚರಿಕೆನ ಕೊಡ್ತೀರಿ ಅಂತ? ಮೇಡಮ್ ಅವರೇ, ನಾವು ಏನಾರ ಇಷ್ಟಪಡ್ತೀವಿ ಅಂದ್ರೆ ಮಲೆನಾಡಿನ ಭಾಗದ ಬಡ ಹೆಣ್ಣು ಮಕ್ಕಳನ್ನ ಯಾವ ತರ ಉಪಯೋಗಿಸ್ಕೊಂಡು ಅವರ ಬಡತನನ್ನ ಇವರು ಈ ತರ ದುರುಪಯೋಗ ಪಡಿಸ್ಕೊಂಡು ಇವ್ರುಗಳು ಈ ತರ ಟ್ರ್ಯಾಪ್ ಮಾಡಿ ಆಗ್ತಕ್ಕಂಥ ಬಡ ಹೆಣ್ಮಕ್ಳಿಗೆ ದಯವಿಟ್ಟು ನೋಡಿ, ಇಂಥ ಕಾರ್ಯಕ್ರಮ ನೋಡಿ ಬಲಿ ಆಗ್ಬೇಡಿ. ಯಾರ್ದೋ ಕಾರು, ಶೋಕಿ, ದುಡ್ಡು, ಕಾರಲ್ಲಿ ತಿರ್ಗಕ್ ಸಿಗುತ್ತೆ, ಫಿಲಂ ನೋಡಕ್ ಸಿಗುತ್ತೆ, ಒಂದು ಇದಾಗಕ್ ಸಿಗುತ್ತೆ ಅಂತ ಹೇಳಿ ಒಂದ್ ದಿವಸದ ಖುಷಿಗೆ ಜೀವನನ ಬಲಿ ಕೊಡಬೇಡಿ. ಎಸ್, ಹಾಗಾಗಿ ತಮ್ಮ ತರ ಟ್ರ್ಯಾಪ್ಗೆ ಒಳಗಾಗುವಂತವರಿಗೆ ಏನ್ ಹೇಳ್ತೀರಿ ಅಂತ? ಟ್ರ್ಯಾಪ್ಗೆ ಯಾವುದೇ ಕಾರಣಕ್ಕೂ ಬೇರೆ ಹೆಣ್ಮಕ್ಳಿಂದ ಬಂದ ಕರೆನ ಸ್ವೀಕಾರ ಮಾಡಬೇಡಿ. ಸ್ವೀಕಾರ ಮಾಡಿದ್ರು ಸಹಿತ ಇಂಥ ಕೆಲಸಗಳಿಗೆ ಇಳಿಬೇಡಿ. ಅವ್ರು ಕರೆದಂತ ಜಾಗಕ್ಕೆ ಹೋಗೋದು, ಅದು ಇದು ಮಾಡೋದು, ಅದನ್ನ ಮಾಡಬೇಡಿ. ಅದರಿಂದ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನೋದು. ಅಪಾಯ ಕಟ್ಟಿಟ್ಟ ಬುತ್ತಿ. ಕಾನೂನು ನಮ್ಮನ್ನ ರಕ್ಷಣೆ ಮಾಡುತ್ತೆ, ಆದ್ರೆ ಕಾನೂನನ್ನ ಕಾಪಾಡೋರು ನಮ್ಮನ್ನ ರಕ್ಷಣೆ ಮಾಡಲ್ಲ. ನಮ್ಮ ಹತ್ರನು ಅಲ್ಲಿಂದನೂ ಬ್ಲಾಕ್ ಮೇಲ್ ಸ್ಟಾರ್ಟ್ ಆಗುತ್ತೆ, ಅವರಿಂದನೂ ನಮಗೆ ತೊಂದರೆನೆ.
ನಾವು ಮಾಡಿದ ತಪ್ಪಿಗೆ ಇಷ್ಟೆಲ್ಲ ಸಫರ್ನ ಪಡ್ಬೇಕಂದ್ರೆ ತಪ್ಪು ಇದನ್ನ ಮಾಡದೆ ನಾವು ಮಾಡೋ avoid ಮುನ್ನ ಮಾಡ್ಬಿಟ್ರೆ- ಎಚ್ಚರಿಕೆ ಒಳ್ಳಿತು ಅಂತ ಹೇಳ್ತೀರಿ. ಹೌದು ಹೌದು. ಎಸ್, ಥ್ಯಾಂಕ್ ಯು ತಮಗೆ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನಿಜಕ್ಕೂ ಕೂಡ ಪ್ರಮುಖವಾಗಿ ಇಲ್ಲಿ ಟ್ರ್ಯಾಪ್ಗೆ ಒಳಗಾಗೋರು ಇರೋವರೆಗೂ ಕೂಡ ಟ್ರ್ಯಾಪ್ ಮಾಡುವಂಥವ್ರು ಖಂಡಿತವಾಗ್ಲೂ ಇರ್ತಾರೆ. ಆದರೆ ಈ ಟ್ರ್ಯಾಪ್ಗೆ ಬಳಸುವಂತಹ ಹೆಣ್ಣು ಮಕ್ಕಳನ್ನ ಬಳಕೆ ಮಾಡ್ಕೊಳ್ಳುವಂಥದ್ದೇನಿದೆ, ಬಡ ಹೆಣ್ಣು ಮಕ್ಕಳನ್ನ ಅಥವಾ ಅಮಾಯಕರನ್ನ ಇಲ್ಲಿ ಬಲಿಪಶು ಮಾಡುವಂಥದ್ದು, ಇದನ್ನ ನಿಲ್ಲಿಸಬೇಕು ಅಂದರೆ ಶಿಕ್ಷೆಯೊಂದೇ ಇದಕ್ಕಿರುವಂತಹ ಉಪಾಯ.